ನಮಸ್ಕಾರಗಳು ಮೇಷರಾಶಿಯ ಜಾತಕದವರೇ, ಇಂದು ಮಾರ್ಚ್ 7. ಇಂದಿನ ದಿನದ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಒಂದು ಭಯಾನಕ ಸತ್ಯವಿದೆ. ಗ್ರಹಮಂಡಲದಲ್ಲಿ ಶನಿ ಮತ್ತು ಮಂಗಳನ ನಡುವೆ ನಡೆಯುತ್ತಿರುವ ಒಂದು ಅಪರೂಪದ ಯುದ್ಧವೇ ಇಂದು ನಿಮ್ಮ ರಾಶಿಯ ಮೇಲೆ ನೇರ ಪರಿಣಾಮ ಬೀರಲಿದೆ. ಇದು ಕೇವಲ ಒಂದು ದಿನದ ಭವಿಷ್ಯವಲ್ಲ, ಬದಲಿಗೆ ಮುಂದಿನ ಹಲವು ತಿಂಗಳುಗಳ ಕಾಲ ನಿಮ್ಮ ಜೀವನ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದನ್ನು ನಿರ್ಧರಿಸುವ ದಿನ. ಇಂದು ನೀವು ಮಾಡುವ ಒಂದು ಸಣ್ಣ ಬದಲಾವಣೆ ನಿಮ್ಮ ಹಣೆಬರಹವನ್ನೇ ಬದಲಿಸಬಲ್ಲದು. ಅಂತಹ ರಹಸ್ಯ ಸಂಗತಿಗಳು ಯಾವುವು? ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೇಷರಾಶಿಯವರೇ, ಪ್ರಸ್ತುತ ನಿಮ್ಮ ರಾಶಿಗೆ ಶನಿಯ ದೃಷ್ಟಿ ತೀವ್ರವಾಗಿದೆ. ಶನಿವಾರದ ಈ ದಿನ ಶನಿದೇವನ ನಿಮ್ಮ ಕರ್ಮಫಲಗಳನ್ನು ಲೆಕ್ಕ ಹಾಕುತ್ತಿದೆ. ಯಾರು ಸುಳ್ಳು ಹೇಳುತ್ತಾರೋ ಅಥವಾ ಇತರರ ಆಸ್ತಿಯ ಮೇಲೆ ಕಣ್ಣು ಹಾಕುತ್ತಾರೋ ಅವರಿಗೆ ಇಂದು ಕಠಿಣ ಶಿಕ್ಷೆ ಕಾದಿದೆ. ಕಷ್ಟಪಟ್ಟು ದುಡಿಯುವವರಿಗೆ ಇಂದು ಅನಿರೀಕ್ಷಿತ ಧನಯೋಗವಿದೆ. ವಿಶೇಷವಾಗಿ ಇಂದು ಮಧ್ಯಾಹ್ನ 1:30ರಿಂದ 3ರವರೆಗೆ ನೀವು ಯಾವುದೇ ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ರಾಹುಕಾಲವಿರುವುದರಿಂದ ನಿಮ್ಮ ಬುದ್ಧಿ ಮಂಕಾಗುವ ಸಾಧ್ಯತೆ ಇದೆ. ನೀವು ಉದ್ಯೋಗಸ್ಥರಾಗಿದ್ದರೆ ಇಂದು ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರಗತಿಯನ್ನು ಸಹಿಸದ ಕೆಲವರು ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದಾರೆ. ನಿಮ್ಮ ಐಡಿಯಾಗಳನ್ನು ಯಾರಿಗೂ ಹೇಳಬೇಡಿ. ಇಂದು ನೀವು ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಕಾಗದ ಪತ್ರಗಳನ್ನು 2 ಬಾರಿ ಓದಿ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಮತ್ತು ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿರುವವರಿಗೆ ಇಂದು ಲಾಭದಾಯಕ ದಿನ. ಆದರೆ ಹಳೆಯ ಸಾಲಗಳು ನಿಮ್ಮನ್ನು ಸ್ವಲ್ಪ ಕಾಡಬಹುದು. ಇಂದು ನಿಮ್ಮ ಮನೆಯಲ್ಲಿ ಸಣ್ಣ ವಿಚಾರಕ್ಕೆ ದೊಡ್ಡ ಗದ್ದಲವಾಗುವ ಸಾಧ್ಯತೆ ಇದೆ. ಸಂಗಾತಿಯ ನಡೆ, ನಿಮ್ಮ ಜೀವನ ಸಂಗಾತಿಯ ಮನಸ್ಸಿನಲ್ಲಿ ಏನೋ ಒಂದು ಆತಂಕವಿದೆ. ಅವರೊಂದಿಗೆ ಕುಳಿತು ಮಾತನಾಡಿ ಅವರ ಭಾವನೆಗಳಿಗೆ ಬೆಲೆ ಕೊಡಿ. ಮೇಷರಾಶಿಯವರಿಗೆ ಇಂದು ಕಂಕಣ ಭಾಗ್ಯ ಕೂಡಿ ಬರುವ ಸೂಚನೆ ಇದೆ. ನೀವು ಇಷ್ಟಪಡುವ ವ್ಯಕ್ತಿಯಿಂದ ಇಂದು ಪ್ರೇಮ ನಿವೇದನೆ ಅಥವಾ ಮದುವೆಯ ಪ್ರಸ್ತಾಪ ಬರಬಹುದು. ಆದರೆ ಆತುರದ ನಿರ್ಧಾರ ಬೇಡ. ಹಿರಿಯರ ಸಲಹೆ ಪಡೆದು ಮುನ್ನಡೆಯಿರಿ. ಮಾರ್ಚ್ 7ರಂದು ಪ್ರಯಾಣ ಮಾಡುವವರು ಅತೀವ ಜಾಗರೂಕರಾಗಿರಬೇಕು. ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದು ಮತ್ತು ವೇಗಕ್ಕೆ ಮಿತಿ ಇಡುವುದು ಅತ್ಯಗತ್ಯ. ನಿಮ್ಮ ಹೊಟ್ಟೆ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಇಂದು ಮರುಕಳಿಸಬಹುದು. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ರಕ್ತದೊತ್ತಡ ಹೆಚ್ಚಾಗುವ ಸಂಭವವಿದೆ. ಸಂಜೆ ಹೊತ್ತು ತಂಪಾದ ಗಾಳಿಯಲ್ಲಿ ಸ್ವಲ್ಪ ನಡೆದಾಡುವ ನಿಮಗೆ ಶಾಂತಿ ನೀಡುತ್ತದೆ. ಎಲ್ಲ ಸಮಸ್ಯೆಗಳಿಂದ ಪಾರಾಗಲು ಈ ಕೆಳಗಿನ ರಾಯಲ್ ಪರಿಹಾರಗಳನ್ನು ಅನುಸರಿಸಿ. ಇಂದು ಸಂಜೆ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಹನುಮಂತನಿಗೆ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಿ ಮತ್ತು ಸುಂದರಕಾಂಡದ ಕೆಲವು ಭಾಗಗಳನ್ನು ಓದಿ. ಇಂದು ದೃಷ್ಟಿಹೀನರಿಗೆ ಅಥವಾ ಅಂಗವಿಕಲರಿಗೆ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ತೀವ್ರತೆ ಕಡಿಮೆಯಾಗುತ್ತದೆ. ಇಂದು ನಿಮ್ಮ ಜೇಬಿನಲ್ಲಿ ಒಂದು ಸಣ್ಣ ಬಂಗಾರದ ಬಣ್ಣದ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಇಟ್ಟುಕೊಳ್ಳಿ. ಇದು ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ವೀಕ್ಷಕರೇ, ಇಂದು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ನಿಮ್ಮ ರಾಶಿಯ ಮುಂದಿನ 20 ವರ್ಷಗಳ ಸುದೀರ್ಘ ಭವಿಷ್ಯವನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ನೆನಪಿಡಿ, ಗ್ರಹಗಳ ದಾರಿ ತೋರಿಸುತ್ತವೆ, ಆದರೆ ನಡೆಯುವವರು ನೀವು. ಶುಭವಾಗಲಿ ಮೇಷರಾಶಿಯ ಬಂಧುಗಳೇ.